ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಮಾತನಾಡ್ತಾ ಇರೋದು ಬರೀ ಒಬ್ಬ ನಟನ ಬಗ್ಗೆ ಅಲ್ಲ, ಇಂಡಿಯಾ ಸಿನಿಮಾದ ದಿಕ್ಕನ್ನೇ ಬದಲಾಯಿಸಿದ ಒಬ್ಬ ಮಾಸ್ಟರ್ ಮೈಂಡ್ ಬಗ್ಗೆ. ಹೌದು, ಕೆಜಿಎಫ್ ಚಾಪ್ಟರ್ 2 ಬಂದು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿ ಇಂದಿಗೆ 2 ವರ್ಷಗಳ ಮೇಲಾಗಿದೆ. ಇಡೀ ದೇಶದ ಸಿನಿಮಾ ಪ್ರೇಕ್ಷಕರು ಅಥವಾ ಪ್ರೇಮಿಗಳು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ರಾಕಿಂಗ್ ಸ್ಟಾರ್ ನೆಕ್ಸ್ಟ್ ಏನು ಅಂತ. ಈ ಪ್ರಶ್ನೆಗೆ ಈಗ ಯಶ್ ಅವರು ಉತ್ತರ ಕೊಟ್ಟಿರೋದೇ, ಆದ್ರೆ ಈ ಉತ್ತರ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಈ ಟೈಟಲ್ ಅನೌನ್ಸ್ ಆಗಿದ್ರಿಂದ ಹಿಡಿದು ಇವತ್ತಿನವರೆಗೂ ಈ ಸಿನಿಮಾದ ಸುತ್ತ ನೂರಾರು ತೇರಿಗಳು, ಸಾವಿರಾರು ಚರ್ಚೆಗಳೇ ನಡೀತಾ ಇವೆ. ಅದರಲ್ಲೂ ಲೇಟೆಸ್ಟ್ ಆಗಿ ಕೇಳಿ ಬರ್ತಿರೋ ಆ ವಿಷಯ ಏನಪ್ಪಾ ಅಂದ್ರೆ ಗಾಂಧಿನಗರದಲ್ಲಿ ಸಂಚಲನ ಮೂಡಿಸಿದೆ. ಅದೇನಂದ್ರೆ ಈ ಸಿನಿಮಾದಲ್ಲಿ ಯಶ್ ಅವರ ಪಾತ್ರ ಏನು ಅಂದ್ರೆ ಟಿಕೆಟ್ ಅಂತೆ. ಇದು ಟಿಕೆಟ್ ಒಬ್ಬ ಮಾಸ್ ಹೀರೋಗೆ ಇಂತಹ ವಿಚಿತ್ರವಾದ ಹೆಸರು ಯಾಕೆ? ಇದರ ಹಿಂದೆ ಯಶ್ ಮಾಡಿರೋ ಆ ಅಂಡರ್ ವರ್ಲ್ಡ್ ಮಾಸ್ಟರ್ ಪ್ಲಾನ್ ಏನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀವಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬೆಲ್ ಕೂಡ ಒತ್ತಿ, ಯಾಕೆಂದ್ರೆ ನಾವು ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ವಿಡಿಯೋನ ಮಾಡ್ತಾ ಇರ್ತೀವಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಮೊದಲನೇದಾಗಿ ನಾವು ಯಶ್ ಅವರ ಈ ಸುದೀರ್ಘ ಗ್ಯಾಪ್ ಬಗ್ಗೆ ಮಾತನಾಡಲೇಬೇಕು. ಕೆಜಿಎಫ್ ನಂತರ ಯಶ್ ಸುಮ್ಮನೆ ಕೂರ್ಬೋದಿತ್ತು, ವರ್ಷಕ್ಕೆ 2 ಸಿನಿಮಾ ಮಾಡಬಹುದಾಗಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಯಶ್ ಅವರಿಗೆ ಗೊತ್ತು, ಕೆಜಿಎಫ್ ಅನ್ನೋದು ಒಂದು ಬೆಂಜ್ ಮಾರ್ಟ್, ಅದಕ್ಕಿಂತ ಕಮ್ಮಿ ಇರೋ ಯಾವ ಸಿನಿಮಾನು ನಾನು ಒಪ್ಪಲ್ಲ, ಅಂದ್ರೆ ಜನ ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಕತೆ ಹೇಳುವುದಕ್ಕೇನೆ ಡೈರೆಕ್ಟರ್ ಫೈನಲ್ ಮಾಡೋದಕ್ಕೆ ಸುಮಾರು 1.5 ವರ್ಷ ತಗೊಂಡ್ರು. ಕೊನೆಗೂ ಅವರು ಕೈ ಜೋಡಿಸಿದ್ದು ಮಲಯಾಳಂನ ಪ್ರತಿಭಾವಂತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆ. ಗೀತು ಅವರು ಮೋತನ್ ಅಂತಹ ಕ್ಲಾಸ್ ಸಿನಿಮಾಗಳನ್ನು ಮಾಡಿದರು. ಇನ್ನು ಯಶ್ ಅಪ್ಪಟ ಮಾಸ್ ಹೀರೋ. ಈ ಕ್ಲಾಸ್ ಮತ್ತು ಮಾಸ್ ಕಾಂಬಿನೇಷನ್ ಹೇಗಿರುತ್ತೋ ಅಂತ ಕುತೂಹಲ ಎಲ್ಲರಿಗೂ ಇತ್ತು. ಆದ್ರೆ ಟೀಸರ್ ಬಂದ್ಮೇಲೆ ಎಲ್ಲರ ಬಾಯಿ ಆ ಟೀಸರ್ ನಲ್ಲಿರೋ ಇಂಟರ್ನ್ಯಾಷನಲ್ ಲುಕ್, ಆ ಮ್ಯೂಸಿಕ್, ಯಶ್ ಅವರ ವೀಕೆಂಡ್ ಹ್ಯಾಟ್ ಮತ್ತು ಸೀಗರ್ ಎಲ್ಲ ಹೇಳಿಕೊಂಡಿದ್ರೆ ಒಂದೇ ವಿಷಯ, ಇದೊಂದು ಇಂಟರ್ನ್ಯಾಷನಲ್ ಅಲ್ಲ, ಗ್ಲೋಬಲ್ ವಾರ್. ಈಗ ಹಿನ್ನೆಲೆಗೆ ಹೋಗೋಣ. ಯಶ್ ಅವರು ಯಾವತ್ತು ಒಬ್ಬ ನಟನಾಗಿ ಮಾತ್ರ ಯೋಚನೆ ಮಾಡಲ್ಲ, ಅವರು ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಯೋಚನೆ ಮಾಡ್ತಾರೆ. ಕೆಜಿಎಫ್ ಸಮಯದಲ್ಲಿ ಅವರು ಹೇಗೆ ಪ್ರತಿ ಭಾಷೆಯಲ್ಲಿಯೂ ಪ್ರಚಾರ ಮಾಡಿದ್ರು ಅನ್ನೋದು ನಮಗೆಲ್ಲ ಗೊತ್ತು. ಟಾಕ್ಸಿಕ್ ವಿಷಯದಲ್ಲೂ ಕೂಡ ಅವರು ಅದೇ ಹಾದಿ ಇರಿದ್ದಾರೆ. ಈ ಸಿನಿಮಾದ ಕತೆ ಗೋವಾ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುತ್ತೆ ಅಂತ ಸುಳಿವು ಕೂಡ ಸಿಕ್ಕಿದೆ. 60ರ ಮತ್ತು 70ರ ದಶಕದ ಗೋವಾ, ಅಲ್ಲಿನ ಮಾಫಿಯಾ, ಅಲ್ಲಿ ನಡೆಯುತ್ತಿರುವಂತಹ ಡ್ರ್ಯಾಗ್ ಮತ್ತು ಕೋಚಿಂಗ್ ದಂಧೆ, ಇಂತಹ ಸುತ ಕತೆ ಹೆಣಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಯಶ್ ಅವರು ಈ ಸಿನಿಮಾದ ಬರೀ ಹೀರೋ ಅಲ್ಲ, ಅವರು ಈ ಸಿನಿಮಾದ ಒನ್ ಆಫ್ ದಿ ಪ್ರೊಡ್ಯೂಸರ್ ಕೂಡ ಹೌದು. ಅಂದ್ರೆ ಪ್ರತಿ ಫ್ರೇಮ್ ಅಲ್ಲೂ ಅವರ ಕಣ್ಣಿದೆ ಅಂತ. ಇನ್ನು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಯಶ್ ಅವರ ಪಾತ್ರದಲ್ಲಿ ಹೆಸರು ಟಿಕೆಟ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ. ಅಂಡರ್ ವರ್ಲ್ಡ್ ಭಾಷೆಯಲ್ಲಿ ಟಿಕೆಟ್ ಕೊಡುವುದು ಅಂದ್ರೆ ಮುಗಿಸಿ ಹಾಕುವುದು ಅಥವಾ ಸಾಯಿಸೋದು ಅಂತ ಅರ್ಥ. ಯಶ್ ಅವರ ಪಾತ್ರ ಒಬ್ಬ ಪ್ರಭಾವಿ ಶೂಟರ್ ಅಥವಾ ಡೀಲ್ ಮೇಕರ್ ಆಗಿರ್ಬೋದು. ಯಾರಾದ್ರೂ ತಪ್ಪು ಮಾಡಿದ್ರೆ ಅಥವಾ ಮಾಫಿಯಾ ಬಾಸ್ಗೆ ತೊಂದರೆ ಕೊಟ್ರೆ ಅವರೇ ಹೋಗಿ ಅವರಿಗೆ ಫೈನಲ್ ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದೇ ಮಾತಲ್ಲಿ ಹೇಳ್ಬಿಡ್ಲಾ, ಇದು ಯಮನ ದೂತನ ಪಾತ್ರ. ಇದು ಯಶ್ ಈ ಮೊದಲು ರಾಕಿ ಬಾಯ್ ಆಗಿ ದುನಿಯಾ ಕೇಳೋ ಡಾನ್ ಆಗಿದ್ರು. ಈಗ ಟಾಕ್ಸಿಕ್ ನಲ್ಲಿ ಸಾವನ್ನೇ ಮಾರೋ ವ್ಯಾಪಾರಿ ಆಗಿ ಕಾಣಿಸಬಹುದು. ಈ ಹೆಸರೇ ಒಂದು ತರಹದ ಕಿಕ್ ಕೊಡ್ತಾ ಇದೆ ಅಲ್ವಾ? ಇನ್ನು ಈ ಸಿನಿಮಾದ ನಾಯಕರ ವಿಚಾರಕ್ಕೆ ಬರೋಣ. ಇದು ಈ ಸಿನಿಮಾದ ಅತಿ ದೊಡ್ಡ ಸಸ್ಪೆನ್ಸ್. ನಯನತಾರ ಇರ್ತಾರೆ ಅಂದ್ರು, ಆಮೇಲೆ ಯಾರ ಅಡ್ವಾಣಿ ಹೆಸರು ಕೂಡ ಬಂತು, ಈಗ ಶ್ರುತಿ ಹಾಸನ್ ಅಂತ ಹೇಳ್ತಿದ್ದಾರೆ. ಆದ್ರೆ ಅಧಿಕೃತವಾಗಿ ಯಾರ ಹೆಸರನ್ನು ಕೂಡ ಯಶ್ ಟೀಮ್ ಅನೌನ್ಸ್ ಮಾಡಿಲ್ಲ. ಇದೇ ಯಶ್ ಅವರ ಮಾಸ್ಟರ್ ಪ್ಲಾನ್ ಕೂಡ ಹೌದು. ನೀವು ಟೀಸರ್ ನಲ್ಲಿ ಯಶ್ ಅವರನ್ನು ಮಾತ್ರ ತೋರಿಸಿ ಬೇರೆಲ್ಲ ಪಾತ್ರಗಳನ್ನು ಮುಚ್ಚಿದ್ದಾರೆ. ಯಾಕೆ ಗೊತ್ತಾ? ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಗೆ ಬಂದಾಗ ಅವರಿಗೆ ಶಾಕ್ ಕೊಡಬೇಕು ಅನ್ನೋದು ಅವರ ಉದ್ದೇಶ. ಸಾಮಾನ್ಯವಾಗಿ ದೊಡ್ಡ ಸಿನಿಮಾಗಳಲ್ಲಿ ಹೀರೋಯಿನ್ ಯಾರು ಅನ್ನೋದನ್ನ ಪೋಸ್ಟರ್ ಮೂಲಕ ಪ್ರಚಾರ ಮಾಡ್ತಾರೆ. ಆದ್ರೆ ಯಶ್ ಇಲ್ಲಿ ಡಿಫರೆಂಟ್ ಆಗಿ ಆಟ ಆಡ್ತಿದ್ದಾರೆ. ಸಿನಿಮಾದಲ್ಲಿ ನಟಿಯರಿಗೆ ಬಹಳ ಬೋಲ್ಡ್ ಮತ್ತು ಪವರ್ಫುಲ್ ಪಾತ್ರಗಳು ಇರುತ್ತವೆ. ಬಹುಶಃ ಲೇಡಿ ವಿಲನ್ ಕೂಡ ಇರಬಹುದು ಅನ್ನೋದು ಈ ಪಾತ್ರನ ಅಥವಾ ಟೀಸರ್ ನಲ್ಲಿರುವಂತಹ ಆ 2 ನೆರಳುಗಳ ರಹಸ್ಯವನ್ನು ವಿವರಿಸ್ತೀನಿ ಕೇಳಿ. ಟೀಸರ್ ಸರಿಯಾಗಿ ಗಮನಿಸಿ. ಅಲ್ಲಿ ಒಂದು ಕಡೆ ಯಶ್ ಅವರ ಹಳೆಯ ಸ್ಟೈಲ್ ಇದೆ, ಇನ್ನೊಂದು ಕಡೆ ಹ್ಯಾಟ್ ಹಾಕಿರೋ ಮಾಡಲ್ ಸ್ಟೈಲ್ ಇದೆ. ಇದನ್ನ ನೋಡಿದ್ರೆ ಯಶ್ ಅವರ ತಂದೆ ಮಗನ ಪಾತ್ರ ಮಾಡಿದ್ದಾರಾ ಅಥವಾ ಅಣ್ಣ ತಮ್ಮಂದಿರ ಪಾತ್ರ ಮಾಡಿದ್ದಾರಾ ಅನ್ನೋ ಡೌಟ್ ಶುರುವಾಗಿದೆ. ಟಾಕ್ಸಿಕ್ ಅಂದ್ರೆ ವಿಷ. ತನ್ನ ರಕ್ತದಲ್ಲಿರೋ ಆ ವಿಷವನ್ನು ಆಯುಧ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಯ ಮನುಷ್ಯನ ಕಥೆ ಇರಬಹುದು. ಸ್ನೇಹಿತರೆ, ಯಶ್ ಅವರ ಈ ಪಾತ್ರಕ್ಕಾಗಿ ಸಿಕ್ಕಾಪಟ್ಟೆ ತೂಕ ಇಳಿಸಿಕೊಂಡಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಬದಲಾಗಿದೆ. ಕೆಜಿಎಫ್ ನಲ್ಲಿ ಅವರಿಗಿದ್ದ ಈ ರಗಡ್ ಲುಕ್ ಗಿಂತ ಇದು ಸ್ವಲ್ಪ ಸ್ಟೈಲ್ ಆಗಿ ಮತ್ತು ಸ್ವಲ್ಪ ಸಿಂಪಲ್ ಆಗಿ ಕಾಣ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಕಿಲ್ಲರ್ ಹೇಗಿರ್ತಾನೋ ಹಾಗೆ ರೆಡಿ ಆಗಿದ್ದ. ಸ್ನೇಹಿತರೆ, ಇತ್ತೀಚೆಗೆ ಈ ಸಿನಿಮಾ ಬಗ್ಗೆ ಒಂದಿಷ್ಟು ವಿವಾದಗಳು ಕೂಡ ಆದವು. ಅಂದ್ರೆ ಸಿನಿಮಾದ ಶೂಟಿಂಗ್ ಆಗಿ ಕಾಡಿನ ಮರಗಳನ್ನು ಕಡಿಯಲಾಗಿದೆ ಅನ್ನೋ ವಿಷಯ ಕೂಡ ಹೊರಬಂತು. ಆದ್ರೆ ಯಶ್ ಟೀಮ್ ಕೂಡಲೇ ಅದಕ್ಕೆ ಸ್ಪಂದನೆ ಕೊಟ್ಟು ನಾವು ಕಾನೂನು ಬಾಹಿರವಾಗಿ ಏನೂ ಮಾಡಿಲ್ಲ ಅಂತ ಹೇಳಿದ್ರು. ಈ ವಿವಾದ ಸಿನಿಮಾದ ಕ್ರೇಜ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಯಾವುದೇ ದೊಡ್ಡ ಸಿನಿಮಾಗೆ ಇಂತಹ ಅಡೆತಡೆಗಳು ಬರೋದು ಕಾಮನ್. ಆದ್ರೆ ಯಶ್ ಅವರು ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅವರ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಯಾವತ್ತೂ ಕಾಂಟ್ರವರ್ಸಿಯಿಂದ ಓಡಿ ಹೋಗಿಲ್ಲ, ಅದನ್ನ ಎದುರಿಸಿದ್ದಾರೆ. ನೋಡಿ ಸ್ನೇಹಿತರೆ, ಕೆಜಿಎಫ್ ಒಂದು ಎಮೋಷನಲ್ ಆಗಿತ್ತು, ತಾಯಿ ಸೆಂಟಿಮೆಂಟ್ ಅಲ್ಲಿ ವರ್ಕ್ ಆಗಿತ್ತು. ಆದ್ರೆ ಟಾಕ್ಸಿಕ್ ಹಾಗಿರಲ್ಲ. ಇದು ಕಂಪ್ಲೀಟ್ ಡಾರ್ಕ್ ಸಿನಿಮಾ. ಇದರಲ್ಲಿ ಹೀರೋ ಒಳ್ಳೆಯವನಾಗಿ ಇರಲ್ಲ, ಅವನು ಒಬ್ಬ ವಿಲನ್ ತರಾನೇ ಇರ್ತಾನೆ. ಆದ್ರೂ ಜನ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಈ ಪಾತ್ರಕ್ಕೆ
ಹೀರೋ ಆಟಿಟ್ಯೂಡ್. ಇವತ್ತಿನ ಯೂತ್ಗೆ ಆಟಿಟ್ಯೂಡ್ ಅಂದ್ರೆ ಪ್ರಾಣ. ಯಶ್ ಅವರಿಗೆ ಫ್ಯಾನ್ಸ್ ಫಸ್ಟ್ ಗೊತ್ತು, ಅದಕ್ಕೆ ಅವರು ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂದ್ರೆ ದೊಡ್ಡವರಿಗಾಗಿ ಒಂದು ಕಟ್ಟುಕತೆ ಅನ್ನೋ ಈ ಹ್ಯಾಶ್ ಟ್ಯಾಗ್ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಸಿನಿಮಾದಲ್ಲಿ ವಯಸ್ಕರಿಗೆ ಇಷ್ಟವಾಗೋ ಅಂಶಗಳು ಹೆಚ್ಚಾಗಿದೆ ಅಂತ ಇದರ ಅರ್ಥ. ಹಿಂಸೆ ಮತ್ತು ಬೋಲ್ಡ್ ಕಂಟೆಂಟ್ ಇಲ್ಲಿ ಗ್ಯಾರಂಟಿ ಆಗಿರುತ್ತೆ. ಇನ್ನು ಟಾಕ್ಸಿಕ್ ಸಿನಿಮಾದ ಬಜೆಟ್ ಎಷ್ಟು ಗೊತ್ತಾ? ಇದು ಕನ್ನಡದ ಅತ್ಯಂತ ದುಬಾರಿ ಸಿನಿಮಾ ಆಗುತ್ತಾ? ಸಿನಿಮಾ ಸರ್ಕಲ್ ಪ್ರಕಾರ ಈ ಸಿನಿಮಾದ ಬಜೆಟ್ ಸುಮಾರು 200 ರಿಂದ 300 ಕೋಟಿ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ. ಲಂಡನ್, ದುಬೈ ಮತ್ತು ಗೋವಾದಲ್ಲಿ ಶೂಟಿಂಗ್ ಪ್ಲಾನ್ ಮಾಡಲಾಗಿದೆ. ಯಶ್ ಅವರು ಈ ಸಿನಿಮಾದ ಪ್ರತಿಯೊಂದು ಪೈಸಾ ಕೂಡ ಸ್ಕ್ರೀನ್ ಮೇಲೆ ಗ್ರ್ಯಾಂಡ್ ಆಗಿ ಕಾಣಿಸಬೇಕು ಅಂತ ಹಠ ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಅವರು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಿದ್ದಾರೆ. ಇನ್ನು ಸಿನಿಮಾದ ರಿಲೀಸ್ ಆದ್ಮೇಲೆ ಇಂಡಿಯಾ ಸಿನಿಮಾದಲ್ಲಿ ಕನ್ನಡ ಹವಾ ಇನ್ನಷ್ಟು ಹೆಚ್ಚಾಗುತ್ತೆ. ಇದು ಬರೀ ಯಶ್ ಅವರ ಗೆಲುವಲ್ಲ, ಇದು ಇಡೀ ಕರ್ನಾಟಕದ ಬನ್ನಿ ಈಗ ರಿಯಾಲಿಟಿ ಚೆಕ್ ಮಾಡೋಣ. ಯಶ್ ಅವರ ಮೇಲೆ ಇರೋ ನಿರೀಕ್ಷೆ ಬೆಟ್ಟದಷ್ಟಿದೆ. KGF 2 ಇಡೀ ಇಂಡಿಯಾದ 1200 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಈಗ ಟಾಕ್ಸಿಕ್ ಆ ದಾಖಲೆಯನ್ನು ಮುರಿಯುತ್ತಾ? ಇದು ದೊಡ್ಡ ಸವಾಲು. ಆದ್ರೆ ಯಶ್ ಅವರ ಮಾಸ್ಟರ್ ಪ್ಲಾನ್ ನೋಡಿದ್ರೆ ಯಾರು ಕೂಡ ರೆಕಾರ್ಡ್ ಗಾಗಿ ಸಿನಿಮಾ ಮಾಡ್ತಿಲ್ಲ. ಅವರು ಒಂದು ಹೊಸ ರೀತಿಯ ಸಿನಿಮಾ ಕೊಡೋಕೆ ನೋಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಗೆದ್ರೆ ನಮ್ಮೆಲ್ಲರ ಗೆಲುವು. ಮಾತಿಲ್ಲ, ಯಾಕೆಂದ್ರೆ ಯಶ್ ಹಾರ್ಡ್ ವರ್ಕ್ ಮೇಲೆ ಎಲ್ಲರಿಗೂ ನಂಬಿಕೆ. ಬಹಳ ಜನ ಯಶ್ ಯಾಕೆ ನಾಯಕಿಯರನ್ನು ತೋರಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ರೆ ಅದಕ್ಕೆ ಒಂದು ಸಿಂಪಲ್ ಕಾರಣ ಇದೆ ನೋಡಿ. ಈ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರಕ್ಕಿಂತ ಕತೆ ದೊಡ್ಡದು. ಯಶ್ ಅವರು ಹೀರೋ ಸೆಂಟ್ರಲ್ ಸಿನಿಮಾದಲ್ಲಿ ಕಂಟೆಂಟ್ ಸೀಕ್ರೆಟ್ ಆಗಿ ಬಚ್ಚಿಟ್ಟಿದ್ದಾರೆ. ಈ ಟಿಕೆಟ್ ಅನ್ನೋ ಹೆಸರು ಟ್ರೆಂಡ್ ಆದ ಹಾಗೆ ಸಿನಿಮಾದ ಹಾಡುಗಳು ಮತ್ತು ಟ್ರೈಲರ್ ಮೇಲೆ ಒಂದು ದೊಡ್ಡ ಹವಾನೆ ಸೃಷ್ಟಿಯಾಗಿದೆ ನೋಡಿ. ಏಪ್ರಿಲ್ 2025ಕ್ಕೆ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ನಾವು ಕಾಯಲೇಬೇಕು. ಸ್ನೇಹಿತರೆ, ಬಹಳ ಜನ ಹೇಳಿದ್ರು KGF ಮುಗಿದ್ಮೇಲೆ ಯಶ್ ಅವರು ಮರೆಯಾಗಿ ಹೋಗ್ತಿದ್ದಾರೆ ಅಂತ. ಅಂತವ್ರಿಗೆ ಉತ್ತರವೇ ಟಾಕ್ಸಿಕ್ ಸರಿಯಾದ ಉತ್ತರ. ಈ ಟಿಕೆಟ್ ಯಾರ್ಯಾರಿಗೆ ಮನೆ ಕಳಿಸುತ್ತೆ ಮತ್ತು ಯಾರ್ಯಾರನ್ನ ಚಿತ್ರಮಂದಿರಕ್ಕೆ ಕರ್ಕೊಂಡ್ ಬರುತ್ತೆ ಅನ್ನೋದನ್ನ ಕಾದ್ ನೋಡೋಣ. ನಿಮ್ ಪ್ರಕಾರ ಯಶ್ ಅವರ ಈ ಹೊಸ ಲುಕ್ ಮತ್ತು ಟಿಕೆಟ್ ಅನ್ನೋ ಹೆಸರು ಹೇಗಿದೆ ಅಂತ? ನಿಮ್ಗೆ ಈ ಸಿನಿಮಾ ಬಗ್ಗೆ ಇರುವಂತ ಎಕ್ಸೈಟ್ಮೆಂಟ್ ಎಷ್ಟು? ಕಮೆಂಟ್ ಮಾಡಿ ತಿಳಿಸಿ. ಎಸ್ ಫ್ಯಾನ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮರಿಬೇಡಿ. ಯಾಕೆಂದ್ರೆ ಟಾಕ್ಸಿಕ್ ಸಿನಿಮಾದ ಪ್ರತಿ ಸಣ್ಣ ಅಪ್ಡೇಟ್ ಕೂಡ ನಾವು ಹೇಳ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.